ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 3ನೇ ತರಗತಿ ಕನ್ನಡದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮುಖ್ಯ ಗುರುಗಳು ಯಾರ ಸಭೆಯನ್ನು ಕರೆದರು? ಉತ್ತರ: ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆಯನ್ನು ಕರೆದರು. ಪ್ರಶ್ನೆ 2. ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಉತ್ತರ: ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ಪ್ರಶ್ನೆ 3. ಯಾರು ಕ್ಷಮೆ ಕೋರಿದರು? ಉತ್ತರ: ಶಾಹೀನ್ ಹಾಗೂ ಐಶ್ವರ್ಯ ಕ್ಷಮೆ ಕೋರಿದರು. ನೆಕ್ಸ್ಟ್ ಹೆಡಿಂಗ್ ನೋಡಿ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಉತ್ತರ: ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸುವುದರ ಕುರಿತು ಚರ್ಚಿಸಿದರು. ಪ್ರಶ್ನೆ 2. ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಉತ್ತರ: ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ನೆಕ್ಸ್ಟು ಪ್ರಶ್ನೆ 3. ಐಶ್ವರ್ಯ ನೀಡಿದ ಸಲಹೆ ಏನು? ಉತ್ತರ: ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು. ಪ್ರಶ್ನೆ 4. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಉತ್ತರ: ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯಕ್ರಮವನ್ನು ವಹಿಸಿಕೊಂಡನು. ಪ್ರಶ್ನೆ 5. 3ನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? ಉತ್ತರ: 3ನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕಾರಣ ಕೊಡು. ಪ್ರಶ್ನೆ 1ರಲ್ಲಿ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಕಾರಣ ಏನು ಅಂತ ನೋಡೋಣ. ಆಗಸ್ಟ್ ತಿಂಗಳು ಶಾಲೆಯಲ್ಲಿ ಈ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕಾಗಿತ್ತು. ಆದ್ದರಿಂದ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆಯನ್ನು ಕರೆದರು. ನೆಕ್ಸ್ಟ್ ಪ್ರಶ್ನೆ 2. ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಉತ್ತರ: ಒಬ್ಬರು ಮಾತನಾಡುವಾಗ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ. ಆದ್ದರಿಂದ ಇತರರು ಮಾತನಾಡುವಾಗ ಅದನ್ನು ಕೇಳಿಸಿಕೊಳ್ಳಬೇಕು. ಪ್ರಶ್ನೆ 3ರಲ್ಲಿ ನೋಡಿ. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಯಾಕೆ ಅಂತ ನೋಡೋಣ. ಸಭೆಯಲ್ಲಿ ಸರದಿ ಅನುಸರಿಸಿ ಮಾತನಾಡಿದರೆ ಯಾರು ಏನು ಮಾತನಾಡಿದರು ಎಂದು ತಿಳಿಯುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಬರೆಯಿರಿ. ಮೊದಲನೇದಾಗಿ, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಉತ್ತರವನ್ನು ನೋಡಿ. ಈ ಮಾತನ್ನು ಶರೀಫ ಅಂದರೆ ಉಪಮುಖ್ಯಮಂತ್ರಿ, ಶರೀಫ ಯಾರು? ಉಪಮುಖ್ಯಮಂತ್ರಿ ಅಲ್ವಾ? ಶರೀಫನು ಗುರುಗಳಿಗೆ ಕೇಳುತ್ತಾನೆ. ಎರಡನೇದಾಗಿ, ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಉತ್ತರವನ್ನು ನೋಡೋಣ. ಈ ಮಾತನ್ನು ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳುತ್ತಾರೆ. ಮೂರನೇದಾಗಿ, ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ಉತ್ತರ: ಈ ಮಾತನ್ನು ರಾಜು ಕಾರ್ತಿಕನಿಗೆ ಹೇಳುವನು. ರಾಜು ಇಲ್ಲಿ ಯಾರು ಮಕ್ಕಳ? ಮುಖ್ಯಮಂತ್ರಿ. ಕಾರ್ತಿಕ್ ಯಾರು? ಸ್ವಚ್ಛತಾ ಮಂತ್ರಿ ಅಲ್ವಾ? ಈ ಮಾತನ್ನು ರಾಜು ಕಾರ್ತಿಕ್ಗೆ ಹೇಳುವನು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿರಿ. ಮೊದಲನೇದಾಗಿ, ತೋರಣ. ಹೊಸ ವರ್ಷ ಯುಗಾದಿಯ ಹಬ್ಬದಂದು ಮನೆಯ ಬಾಗಿಲಿಗೆ ತಳಿರು ತೋರಣ ಕಟ್ಟುತ್ತೇವೆ. ಎರಡನೇದಾಗಿ, ರಂಗವಲ್ಲಿ. ನೀತಾ ಪ್ರತಿದಿನ ಮುಂಜಾನೆ ಮನೆಯ ಮುಂದೆ ರಂಗವಲ್ಲಿಯನ್ನು ಹಾಕುತ್ತಾಳೆ. ನೆಕ್ಸ್ಟು ಬಹುಮಾನ. ಆಟೋಟ ಸ್ಪರ್ಧೆಯಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಿದರು. ನಾಲ್ಕನೇದಾಗಿ, ಸಮವಸ್ತ್ರ. ನಾವು ವಿದ್ಯಾರ್ಥಿಗಳು ದಿನಾಲೂ ಶಾಲೆಗೆ ಸಮವಸ್ತ್ರ ಧರಿಸಿಕೊಂಡು ಹೋಗುತ್ತೇವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಇದರಲ್ಲಿ ಫಸ್ಟ್ ಹೆಡಿಂಗು ಸರಿ ಅಥವಾ ತಪ್ಪು ಗುರುತಿಸಿ.
ಮೊದಲನೇದಾಗಿ, ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು. ಇದು ತಪ್ಪಾದಂತಹ ಹೇಳಿಕೆ ಮಕ್ಕಳ, ತಪ್ಪು ಅಂತ ಬರ್ಕೋಬೇಕು ನೀವು. ಎರಡನೇದಾಗಿ, ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು. ಈ ಹೇಳಿಕೆ ಸರಿಯಾಗಿದೆ, ಸರಿ ಅಂತ ಮಾರ್ಕ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಮೂರನೇದಾಗಿ, ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಇದು ಸಹ ಸರಿಯಾದಂಥ ಹೇಳಿಕೆ ಮಕ್ಕಳ, ಸರಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾಲ್ಕನೇದಾಗಿ, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. ಇದು ಸಹ ಸರಿಯಾದಂತಹ ಹೇಳಿಕೆ, ನೀವು ಸರಿ ಅಂತ ಗುರ್ತು ಮಾಡ್ಕೊಳ್ಳಿ. ಐದನೇದಾಗಿ, ಸಭೆಯಲ್ಲಿ ಒಬ್ಬರ ನಂತರ ಒಬ್ಬರು ಮಾತನಾಡಬಾರದು. ಇದು ತಪ್ಪಾದಂಥ ಹೇಳಿಕೆ. ಒಬ್ಬರ ನಂತರ ಒಬ್ಬರು ಮಾತಾಡಬೇಕಲ್ವಾ, ಎಲ್ಲರೂ ಒಟ್ಟಿಗೆ ಮಾತಾಡಿದ್ರೆ ಏನಾಗುತ್ತೆ, ಯಾರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇದು ತಪ್ಪಾದಂಥ ಹೇಳಿಕೆ, ತಪ್ಪು ಅಂತ ಗುರ್ತು ಮಾಡ್ಕೊಳ್ಳಿ. ಆರನೇದಾಗಿ, ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. ಏನನ್ಸುತ್ತೆ ಮಕ್ಕಳ, ಇದು ಸರಿಯಾದಂಥ ಹೇಳಿಕೆ ಅಲ್ವಾ, ಸರಿ ಅಂತ ಮಾರ್ಕ್ ಮಾಡಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಉತ್ತರಿಸು ಅಂತ ಇದೆ. ಮೊದಲನೇದಾಗಿ, ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಉತ್ತರವನ್ನು ನೋಡಿ, ನಾನು ಶಾಲೆಯ ಆಟದ ಬಯಲಿನಲ್ಲಿ ಇದ್ದ ಕಸವನ್ನು ತೆಗೆದು ಸ್ವಚ್ಛಗೊಳಿಸಿದೆನು. ಎರಡನೇ ಪ್ರಶ್ನೆ, ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಉತ್ತರ, ನಾನು ಮನೆಯಲ್ಲಿ ನಲ್ಲಿಯಲ್ಲಿ ನೀರು ಬಂದಾಗ ಕುಡಿಯಲು ಅದನ್ನು ಸಂಗ್ರಹಿಸಿದೆನು. ನೀವೇನೇನು ಕೆಲಸ ಮನೆಯಲ್ಲಿ ಮಾಡ್ತೀರಾ ಅನ್ನೋದನ್ನು ಬರಿಬೋದು ಮಕ್ಕಳ. ನೆಕ್ಸ್ಟು ಪ್ರಶ್ನೆ 3, ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು? ಉತ್ತರ, ನಾವು ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಶಾಲೆಯ ಬಿಡುವಿನ ವೇಳೆಯಲ್ಲಿ ಶೈಕ್ಷಣಿಕ ಪ್ರವಾಸ ಮಾಡಿದೆವು. ನೆಕ್ಸ್ಟ್ ನೋಡಿ ಮಕ್ಕಳ, ಚಿತ್ರ ನೋಡಿ ಸಲಹೆ ನೀಡು. ಇಲ್ಲಿ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ, ಕೊಳ ಅಥವಾ ಕೆರೆಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಅಲ್ವಾ. ಜೊತೆಗೆ ಯಾರಿದ್ದಾರೆ, ಬರೀ ಸ್ನೇಹಿತರು ಮಾತ್ರ ಇದ್ದಾರೆ, ದೊಡ್ಡವರು ಯಾರೂ ಇಲ್ಲ ಅಲ್ವಾ. ಈ ಚಿತ್ರನ ನೋಡಿದ್ರೆ ನಿಮ್ಗೆ ಏನು ಬರಿಬೇಕು ಅನಿಸುತ್ತೆ, ರಿಪ್ಲೈ ಮಾಡಿ ನನಗೆ. ಓಕೆ ನೋಡಿ, ಇಲ್ಲಿ ಉತ್ತರ ಏನು ಕೊಟ್ಟಿದ್ದಾರೆ, ಹುಡುಗರು ಕೊಳದಲ್ಲಿ ಈಜುತ್ತಿದ್ದಾರೆ ಅಲ್ವಾ. ನೀವು ಅದನ್ನು ಸಹ ಗೆಳೆಯರು ಕೊಳದಲ್ಲಿ ಈಜುತ್ತಿದ್ದಾರೆ ಅಂತ ಬರಿಬೋದು. ದೊಡ್ಡವರ ಸಲಹೆ ಇಲ್ಲದೆ ಮಕ್ಕಳು ಕೆರೆಯಲ್ಲಿ ಅಥವಾ ಕೊಳದಲ್ಲಿ ಈಜುತ್ತಿದ್ದಾರೆ ಅಂತ ಬರಿಬೋದು. ನಿಮ್ಗೇನಾದ್ರು ಎಕ್ಸ್ಟ್ರಾ ಪಾಯಿಂಟ್ಸ್ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ ಮಕ್ಕಳ. ನೆಕ್ಸ್ಟು ಅದೇ ಚಿತ್ರದಲ್ಲಿ ಮತ್ತು ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನೋಡಿ. ಈಜುವಾಗ ಸುರಕ್ಷತೆಯ ಸಲಕರಣೆಗಳನ್ನು ಧರಿಸಬೇಕು ಮತ್ತು ಆಳ ನೋಡಿಕೊಂಡು ಎಚ್ಚರಿಕೆಯಿಂದ ಈಜುವುದನ್ನು ಕಲಿಯಬೇಕು. ಓಕೆ, ನೆಕ್ಸ್ಟು ಭಾಷಾಭ್ಯಾಸ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಫಸ್ಟ್ ಹೆಡಿಂಗು, ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಮೊದಲನೇದಾಗಿ, ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ. ಇದು ತಪ್ಪಾಗಿ ಜೋಡಣೆ ಆಗಿದೆ ಮಕ್ಕಳ, ಸರಿಯಾಗಿ ವಾಕ್ಯವನ್ನು ನಾವು ರಚನೆ ಮಾಡಬೇಕೀಗ. ಉತ್ತರವನ್ನು ನೋಡಿ, ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. ಓಕೆನಾ. ಎರಡನೇದು ನೋಡಿ, ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ. ಸರಿಯಾದಂಥ ಹೇಳಿಕೆ ನೋಡಿ, ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಮೂರನೇದಾಗಿ, ಕೈತೋಟದಲ್ಲಿ ಶಾಲೆ ಹೂ ಗಿಡಗಳಿವೆ. ಉತ್ತರ, ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಅ ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ. ಇಲ್ಲಿ ನಾನು ಅಲ್ಲಿ ಕೊಟ್ಟಿರುವಂತಹ ಟೇಬಲ್ನ ತಗೊಂಡಿಲ್ಲ ಮಕ್ಕಳ, ಡೈರೆಕ್ಟ್ ಆನ್ಸರ್ನ ತೋರಿಸ್ತಾ ಇದ್ದೀನಿ. ಅವರು ಮಾದರಿಯನ್ನು ಕೊಟ್ಟಿದ್ದಾರೆ. ಮಾದರಿ ಅಂದರೆ ಎಕ್ಸಾಂಪಲ್. ಅವನು ಮನೆಗೆ ಹೋಗುತ್ತಾನೆ. ನೆಕ್ಸ್ಟ್ ವಾಕ್ಯಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಅ ಆ ಮತ್ತು ಇ ಅನ್ನೋ ರೀತಿಯಾಗಿ ಟೇಬಲ್ ಇದೆ. ಇದಕ್ಕೆ ಉತ್ತರವನ್ನು ನಾವು ಡೈರೆಕ್ಟಾಗಿ ನೋಡ್ತಾ ಹೋಗೋಣ. ನಾನು ಮನೆಗೆ ಹೋಗುತ್ತೇನೆ. ನೀನು ಮನೆಗೆ ಹೋಗುವೆಯಾ? ಅವನು ಮನೆಗೆ ಹೋಗುತ್ತಾನೆ. ಮಕ್ಕಳ, ಈ ಪಟ್ಟಿಯಲ್ಲಿರೋದನ್ನು ಸರಿಯಾಗಿ ಹೊಂದಾಣಿಕೆ ಮಾಡ್ತಾ ಈ ಟೇಬಲ್ನ ನೀವು ಫಿಲ್ ಮಾಡ್ಕೋಬೇಕು. ಆ ಮತ್ತು ಆ ಪಟ್ಟಿಲಿ ಸೇಮ್ ಬರುತ್ತೆ. ಈ ಪಟ್ಟಿಲಿರೋದನ್ನು ಆ ಪಟ್ಟಿಗೆ ಏನು ಹೊಂದುತ್ತೋ ಆ ಪದವನ್ನು ಹೊಂದಿಸ್ಕೊಂಡು ವಾಕ್ಯಗಳನ್ನ ರಚನೆ ಮಾಡಬೇಕು ನೀವು. ಅರ್ಥ ಆಯ್ತಲ್ವಾ. ಅವಳು ಮನೆಗೆ ಹೋಗುತ್ತಾಳೆ. ರಮೇಶ ಮನೆಗೆ ಹೋಗಲಿಲ್ಲ. ಕವಿತಾ ಮನೆಗೆ ಹೋಗಬೇಕು.
ಗುರುಗಳು ಮನೆಗೆ ಹೋದರು. ಹಸುಗಳು ಮನೆಗೆ ಹೋಗುತ್ತವೆ. ಈ ರೀತಿಯಾಗಿ ನಿಮ್ಮ ಪುಸ್ತಕದಲ್ಲಿ ನೀವು ಸಹ ಬರ್ಕೋಬೇಕಾಗತ್ತೆ. ನೆಕ್ಸ್ಟು ಭಾಷಾ ಚಟುವಟಿಕೆ. ಮೊದಲನೇದಾಗಿ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡಿ. ಓಕೆ, ಬ್ರಾಕೆಟಲ್ಲಿ ಕೆಲವು ಪದಗಳನ್ನ ಕೊಟ್ಟಿದ್ದಾರೆ ನೋಡಿ. ತಳಿರು ತೋರಣ, ಸಿಹಿ ಕಹಿ, ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ನೋವು ನಲಿವು. ಇವೆಲ್ಲವೂ ಸಹ ಏನು ಮಕ್ಕಳ? ಜೋಡು ನುಡಿಗಳು. ಅದೇ ರೀತಿಯಾಗಿ ಮತ್ತೊಂದಷ್ಟು ಪದಗಳನ್ನ ನೋಡ್ತಾ ಹೋಗೋಣ. ಸುಖ ದುಃಖ, ಕಷ್ಟ ನಷ್ಟ, ಮಾವು ಬೇವು, ಸಾವು ನೋವು, ನಲಿ ಕಲಿ, ಅಕ್ಕಪಕ್ಕ. ಓಕೆನಾ? ನೆಕ್ಸ್ಟ್ ನೋಡಿ, ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆಯಿರಿ. ಆವರಣದಲ್ಲಿ ಅಂದರೆ ಬ್ರಾಕೆಟಲ್ಲಿ ಮಕ್ಕಳ. ಬಟ್ಟೆ, ಬಾವುಟ, ಮುಂಜಾನೆ, ತಯಾರಿ, ಅಣಿ, ಬೆಳಗಿನ ಜಾವ ಎರಡೂ ಒಟ್ಟಿಗೆ ಬರುತ್ತೆ ಮಕ್ಕಳ. ಪತಾಕೆ, ಕುಸುಮ, ಪುಷ್ಪ, ಅರಿವೆ. ಇದನ್ನು ನಾವೇನು ಮಾಡಬೇಕು? ಸಮಾನಾರ್ಥಕ ಪದಗಳು ಅದನ್ನು ಮ್ಯಾಚ್ ಮಾಡ್ಕೊಳ್ತಾ ಬರಿಬೇಕಾಗತ್ತೆ. ಓಕೆನಾ? ನೋಡಿ, ಮೊದಲಿಗೆ ವಸ್ತ್ರ ಅಂತ ಕೊಟ್ಟಿದ್ದಾರೆ. ಬಟ್ಟೆ ಮತ್ತು ಅರಿವೆ. ವಸ್ತ್ರ ಅಂತ ಹೇಳಿದ್ರೆ ಬಟ್ಟೆ ಮತ್ತು ಅರಿವೆ ಇವೆರಡೂ ಸಮಾನಾರ್ಥಕ ಪದಗಳು. ಧ್ವಜ ಅಂತಂದರೆ ಬಾವುಟ ಹಾಗೂ ಪತಾಕೆ. ನಸುಕು ಅಂದರೆ ಬೆಳಗಿನ ಜಾವ ಹಾಗೂ ಮುಂಜಾನೆ. ನೆಕ್ಸ್ಟು ಸಿದ್ಧತೆಗೆ ಸಮಾನಾರ್ಥಕ ಪದಗಳು ಅಣಿ ಹಾಗೂ ತಯಾರಿ. ಹೂವು, ಇದಕ್ಕೆ ಸಮಾನಾರ್ಥಕ ಪದ ಪುಷ್ಪ ಹಾಗೂ ಕುಸುಮ. ಮಕ್ಕಳ, ಇಲ್ಲಿಗೆ 3ನೇ ತರಗತಿಯ ಕನ್ನಡದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.